ಶುಭ ಕಾರ್ಯಗಳಿಗೆ ಅತಿಯಾದಂತ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ 10 ಪ್ರಯತ್ನ ಪಟ್ಟರೆ 1 ಫಲ ಸಿಗುವ ಶುಕ್ರ ಯೋಗ ಫಲ ಇರೋದ್ರಿಂದ ನಾವು ಮದುವೆ ಮುಂಜಿ ಮಾಡ್ಬೇಕಾದ್ರೆ ಗುರುಬಲ, ತಾರಾಬಲ, ಚಂದ್ರಬಲ, ಕಕ್ಕಡ ಬಲ ಇವೆಲ್ಲವೂ ನೋಡ್ತಿರ್ತೀವಿ. ಶುಕ್ರ ಯೋಗ ಚೆನ್ನಾಗಿದೆ, ಚಂದ್ರನ ಯೋಗ ಚೆನ್ನಾಗಿರೋದ್ರಿಂದ ರಾಷ್ಟ್ರಾಧಿಪತಿ ಗುರುನೇ ಹಾಕೋದ್ರಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ನೀವು ಅನ್ಕೊಳ್ಬೇಡಿ. ಅನುಕೂಲಕರವಾದಂತಹ ದಿನಗಳು ಸಿಗುತ್ತೆ. ಆದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಒಂದು ದಿನ ಪ್ರಯತ್ನ ಮಾಡೋದನ್ನು ಒಂದು ವಾರ ಪ್ರಯತ್ನ ಮಾಡಿ 14 ರೂಪಾಯಿಯಷ್ಟು ಲಾಭ ಸಿಗುವಂತ ಸಾಧ್ಯತೆಗಳು ಚೆನ್ನಾಗಿದೆ. ಇದೆಲ್ಲವೂ ಸಹ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ಇದು 2026ನೇ ಇಸ್ವಿಯ ವರ್ಷ ಭವಿಷ್ಯದ ಕಾರ್ಯಕ್ರಮ. ವರ್ಷ ಭವಿಷ್ಯ ಮತ್ತೆ ಮಾಸ ಭವಿಷ್ಯಗಳಿಗೆ ಬಹಳ ವ್ಯತ್ಯಾಸಗಳಿರುತ್ತೆ. ವರ್ಷದಲ್ಲಿ ಈ ವರ್ಷದಲ್ಲಿ ಆಗುವಂತ ಎಲ್ಲ ಆಲ್ಮೋಸ್ಟ್ ನೆಗೆಟಿವ್ ಅಂಡ್ ಪಾಸಿಟಿವ್ ಹೇಳ್ಬೋದು. ಆದ್ರೆ ಮಾಸ ಭವಿಷ್ಯಗಳಲ್ಲಿ ಯಾವ್ಯಾವ ದಿನಗಳು ಗ್ರಹಗಳ ಬದಲಾವಣೆಗಳಾಗುತ್ತೆ, ಈ ತಿಂಗಳಲ್ಲಿ ಏನೇನಾಗುತ್ತೆ, ಮುಂದಿನ ತಿಂಗಳಲ್ಲಿ ಏನೇನಾಗುತ್ತೆ ಅದನ್ನ ಮಾತ್ರ ತಗೊಳ್ಕೋಬಹುದು. ಈ ವರ್ಷ ಭವಿಷ್ಯದಲ್ಲಿ ಆದಷ್ಟು ಒಂದು ತಿಂಗಳು ಏನೋ ಪ್ರಾಬ್ಲಮ್ ಇದ್ರೆ ಇನ್ನೊಂದು ತಿಂಗಳು ಅನುಕೂಲವಾಗಿರುತ್ತೆ. ಆದಷ್ಟು ಸಹ ಎಷ್ಟು ಕೆಟ್ಟದಿದೆ ಅದು ಸ್ವಲ್ಪ ಪಾಸಿಟಿವ್ ಆಗಿ ಹೇಳಿದ್ರೆ, ನೆಗೆಟಿವ್ ಆಗಿ ಹೇಳಿರ್ತೀವಿ. ಎಷ್ಟು ಅನುಕೂಲವಾಗಿದೆ ಅದೆಲ್ಲವೂ ಸಹ ಪಾಸಿಟಿವ್ ಆಗಿ ಹೇಳಿರ್ತೀವಿ. ಈ ಧನುಸ್ ರಾಶಿಗೆ ವರ್ಷ ಭವಿಷ್ಯದಲ್ಲಿ ಆದಷ್ಟು ಸಹ ಸ್ವಲ್ಪ ಗುರುಬಲವನ್ನ ಕಳ್ಕೊಳ್ಳುವಂತಹ ಧನುಸ್ ರಾಶಿ, ಅದನ್ನ ಬಿಟ್ರೆ ಮಿಕ್ಕಿದ್ದೆಲ್ಲವೂ ಸಹ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಧನುಸ್ ರಾಶಿ ಚೆನ್ನಾಗಿರುತ್ತೆ. ಈಗ ಸಪ್ತಮದಲ್ಲಿರುವಂತಹ ಗುರುವು ಒಂದು ರೀತಿಯಾದಂತಹ ಶುಭ ದೃಷ್ಟಿಯನ್ನು ಬಿಡ್ತಿರುವಂತಹ ಗುರುವು ನೆಕ್ಸ್ಟ್ ಅಷ್ಟಮ ಗುರುವಾಗ್ತಾರೆ. ಅಷ್ಟಮ ಗುರುವಿನಲ್ಲಿ ಅಷ್ಟು ಫಲವನ್ನ ನಿರೀಕ್ಷೆ ಮಾಡುವಂಥದ್ದು ಕಷ್ಟಕರವಾದಂಥದ್ದು ಧನುಸ್ ರಾಶಿಯವರಿಗೆ. ಅದನ್ನ ಬಿಟ್ರೆ ಶನಿ 4ನೇ ಮನೆಯಲ್ಲಿ ಶನಿ ಸಿಗ್ತಾರೆ, ಅದು ಚೆನ್ನಾಗಿರುತ್ತೆ. ಮತ್ತೆ 5ನೇ ಮನೆಯಲ್ಲಿ ಶುಕ್ರಗ್ರಹ ಬದಲಾವಣೆಗಳಾಗ್ತಿರ್ತದೆ ನೋಡಿ. ಶನಿ ಅಂಡ್ ರಾಹು ಕೇತುಗಳು ಬದಲಾವಣೆಗಳಾಗೋದಿಲ್ಲ. ಮಿಕ್ಕಿದ್ದೆಲ್ಲ ಗ್ರಹಗಳು ತಿಂಗಳು ಸಹ ಬದಲಾವಣೆಗಳಾಗ್ತಿರ್ತದೆ. ಶುಕ್ರನಾಗಿರ್ಬೋದು, ಬುಧನಾಗಿರ್ಬೋದು, ಕುಜನಾಗಿರ್ಬೋದು, ಇವೆಲ್ಲವೂ ಸಹ ಕುಜ 1.5 ತಿಂಗಳು ಬದಲಾವಣೆ ಆದ್ರೆ ಮಿಕ್ಕಿದ ಗ್ರಹವೆಲ್ಲವೂ ಸಹ 1 ತಿಂಗಳು ಬದಲಾವಣೆಗಳಾಗ್ತಿರ್ತದೆ. ಆದ್ದರಿಂದ ಈ ಧನುಸ್ ರಾಶಿಯವರಿಗೆ ಈ ಗುರುವೇನು ಬದಲಾವಣೆಗಳಾಗಲ್ಲ. ಅವನು 6 ತಿಂಗಳು, ಈ 9 ತಿಂಗಳು ಎಲ್ಲವೂ ಸಹ ಇರ್ತಾರೆ. ಗುರುವು ಮೇ ತಿಂಗಳಾದ್ಮೇಲೆ ಅಷ್ಟಮಕ್ಕೆ ಬರುವಂತ ಗುರುವು ಮತ್ತೆ ಬದಲಾವಣೆ ಆಗುವಂಥದ್ದು ನವೆಂಬರ್ ಅಥವಾ ಫೆಬ್ರವರಿಗೂ ಆಗುವಂಥದ್ದು, ಅಲ್ಲಿವರೆಗೂ ಬದಲಾವಣೆಗಳಾಗೋದಿಲ್ಲ. ಆದ್ರಿಂದ ಅಷ್ಟಮ ಗುರುವು ವ್ಯವಹಾರವನ್ನ ಸ್ಥಗಿತವನ್ನ ಮಾಡುತ್ತೆ. ಈ ಧನುಸ್ ರಾಶಿಯವರಿಗೆ ಅಷ್ಟಮ ಗುರು ಬರೋದ್ರಿಂದ ವ್ಯವಹಾರವೆಲ್ಲವೂ ಸಹ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥದ್ದು. ಶುಭ ಕಾರ್ಯಗಳಿಗೆ ಅತಿಯಾದಂತ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ 10 ಪ್ರಯತ್ನ ಪಟ್ಟರೆ 1 ಫಲ ಸಿಗುವಂಥದ್ದು ಸಾಧ್ಯತೆಗಳಿರುತ್ತೆ. ಆದ್ರೆ ಶುಕ್ರ ಯೋಗ ಫಲ ಇರೋದ್ರಿಂದ ನಾವು ಮದುವೆ ಮುಂಜಿ ಮಾಡ್ಬೇಕಾದ್ರೆ ಗುರುಬಲ, ತಾರಾಬಲ, ಚಂದ್ರಬಲ, ಕಕ್ಕಡ ಬಲ ಇವೆಲ್ಲವೂ ನೋಡ್ತಿರ್ತೀವಿ. ಶುಕ್ರ ಯೋಗ ಚೆನ್ನಾಗಿದೆ, ಚಂದ್ರನ ಯೋಗ ಚೆನ್ನಾಗಿರೋದ್ರಿಂದ ಗುರುಬಲ ಇಲ್ಲಾದ್ರೂ ಸಹ ಶುಕ್ರನ ಬಲ, ಚಂದ್ರಬಲ, ತಾರಾಬಲ ಇವೆಲ್ಲವೂ ಸಹ ಅದು ಅನುಕೂಲವನ್ನು ಮಾಡುತ್ತೆ. ಮತ್ತೆ ಈ ಗುರುಬಲ ಇಲ್ದಲೇ ಇದ್ದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಕೆಲಸವನ್ನು ಮಾಡ್ಬೇಕಾದ್ರೆ, ಆರಂಭವನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆಗಳನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತದ್ದು ಇದಕ್ಕೆ ಈ ನಮಗೆ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ರೆ ರಿಲೇಟೆಡ್ ಯಾವ್ದಾದ್ರು ಇದಕ್ಕೆ ಚೆನ್ನಾಗಿರುವಂತಹ ದಿನಗಳು ಸಿಗುತ್ತಾ, ಈ ವ್ಯವಹಾರದಲ್ಲಿ ಮಾಡಿದ್ರೆ ಯಾವ್ದು ಅಡೆತಡೆಗಳಾಗದಂಗೆ ವ್ಯವಹಾರಗಳಾಗತ್ತಾ, ಅದನ್ನ ಯೋಚನೆ ಮಾಡಬೇಕು. ಧನುಸ್ ರಾಶಿಗೆ ಅಧಿಪತಿಯಾದಂಥವ್ರು ಗುರುಗ್ರಹ ಆಗೋದ್ರಿಂದ ಗುರುವೇ ಅಷ್ಟಮದಲ್ಲಿ ಬಿರೋದ್ರಿಂದ ಅಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಏನು ಧನುಸ್ ರಾಶಿಗೆ ಆಗೋದಿಲ್ಲ. ಯಾಕೆಂದ್ರೆ ರಾಷ್ಟ್ರಾಧಿಪತಿನೇ ಗುರು ಆಗಿರೋದ್ರಿಂದ ನಾನು ನನ್ನ ಮನೆಗೆ ಯಜಮಾನನಾಗಿರೋದ್ರಿಂದ ನನ್ನ ಮನೆಗೆ ಕೆಟ್ಟದನ್ನು ನಾನು ಬಯಸೋದಿಲ್ಲ. ಅದರಿಂದ ಆ ರಾಷ್ಟ್ರಾಧಿಪತಿ ಗುರುನೇ ಆಗೋದ್ರಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ನೀವು ಅನ್ಕೊಳ್ಬೇಡಿ. ಅನುಕೂಲಕರವಾದಂತಹ ದಿನಗಳು ಸಿಗುತ್ತೆ. ಆದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಒಂದು ದಿನ ಪ್ರಯತ್ನ ಮಾಡೋದನ್ನು ಒಂದು ವಾರ ಪ್ರಯತ್ನ ಮಾಡಬೇಕು. ವಾರ ಆಗುವಂಥದ್ದು ತಿಂಗಳಾಗತ್ತೆ. ಅದರಿಂದ ಸ್ವಲ್ಪ ಲೇಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಆದ್ರೆ ಆದಾಯ ವ್ಯಯ ತುಂಬಾ ಚೆನ್ನಾಗಿದೆ. ನಿಮಗೆ ಕೇವಲ 5 ರೂಪಾಯಿಯಷ್ಟು ಆದಾಯ ಇದ್ರೆ 14 ರೂಪಾಯಿಯಷ್ಟು ಲಾಭ ಸಿಗುವಂತ ಸಾಧ್ಯತೆಗಳು ಚೆನ್ನಾಗಿದೆ. ಇದೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂತಹ ದಿನಗಳನ್ನ ಖಂಡಿತವಾಗಿ ಕೊಡುತ್ತೆ ಈ ಧನುಸ್ ರಾಶಿಯವರಿಗೆ. ಅದಕ್ಕೆ ಧನುಸ್ ರಾಶಿಯವರು ಅನುಕೂಲಕರವಾದಂತಹ ದಿನಗಳನ್ನ ನೋಡಬಹುದು. ಅದೇ ರಾಷ್ಟ್ರಾಧಿಪತಿ ಆದಂತವರು ಗುರುಗ್ರಹ ದೋಷದಲ್ಲಿರುವಂತವರು ಗುರುಗ್ರಹ ಬಿಟ್ರೆ ಮಿಕ್ಕಿದ್ದೆಲ್ಲವೂ ಶನಿ ಚೆನ್ನಾಗಿದ್ದಾರೆ, ಶುಕ್ರ ಚೆನ್ನಾಗಿದ್ದಾರೆ, ರಾಹುಕೇತುಗಳು ಬದಲಾವಣೆಗಳು ಇವೆಲ್ಲವೂ ಅನುಕೂಲವಾಗಿರುತ್ತೆ. ಅದರಿಂದ ರಾಷ್ಟ್ರಾಧಿಪತಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು. ಅದಕ್ಕೆ ಗುರುರಾಯರ ಪ್ರಾರ್ಥನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇದನ್ನು ಶ್ಲೋಕಗಳು ಹೇಳ್ಕೊಳ್ಳಿ. ಗುರು ವಿಷ್ಣು ಗುರುದೇವ ಮಹೇಶ್ವರ ಆ ಶ್ಲೋಕಗಳನ್ನ ಹೇಳ್ಕೊಳ್ಳಿ. ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಜಾಸ್ತಿ. ರಾಷ್ಟ್ರಾಧಿಪತಿ ಆದಂತವರೇ ಅವರಿಗೂ ಮತ್ತೆ ಆದಾಯ ವ್ಯಯಲವು ಏನು ಚೆನ್ನಾಗಿದೆ. ಶುಕ್ರನ ಯೋಗ ಫಲ ಚೆನ್ನಾಗಿದೆ, ಶನಿ ಚೆನ್ನಾಗಿದ್ದಾರೆ. ಮಿಕ್ಕಿದ ಮನೆಯ ಕೆಲಸ ಮಾಡುವಂತ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಸಹಪಾಠಿಗಳಿಂದ ಸಹಕಾರ ಸಹಯೋಗ ಸಿಗುತ್ತೆ. ನೀವು ಮನೆಯಂತ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದ ಲಾಭಗಳಿಗೆ ಸಿಗುತ್ತೆ. ಬಿಸ್ನೆಸ್ ಅಲ್ಲಿ ಲಾಭ ಚೆನ್ನಾಗಿ ಸಿಗುತ್ತೆ.
ನೆಗೆಟಿವ್ಗಿಂತ ಪಾಸಿಟಿವೇ ಚೆನ್ನಾಗಿರೋದ್ರಿಂದ ಧನುಸು ರಾಶಿಯವರು ಯಾವ ತೊಂದರೆ ತಾಪತ್ರಗಳು ಸಹ ಅನುಭವಿಸುವಂತ ಸಾಧ್ಯತೆಗಳು ಬರೋದಿಲ್ಲ. ರಾಷ್ಟ್ರಾಧಿಪತಿ ಬಂದು ಗುರುನಾಗಿರೋದ್ರಿಂದ ನೀವು ಸಂಖ್ಯೆ ಯೂಸ್ ಮಾಡ್ಬೇಕಾದ್ರೆ 3 ಸಂಖ್ಯೆನ ಜಾಸ್ತಿ ಯೂಸ್ ಮಾಡಿ. 3 ಸಂಖ್ಯೆ ತುಂಬಾ ಚೆನ್ನಾಗಾಗುತ್ತೆ. ಯಾವ್ದು ಸಂಖ್ಯೆ ಯೂಸ್ ಮಾಡಬಾರ್ದು ಅಂತ ಅಂದ್ರೆ ನೋಡಿ, 3ನೇ ತಾರೀಕು ತುಂಬಾ ಅನುಕೂಲ. ಅದೇ 3 ಬಿಟ್ಟು ನೀವು 6ಕ್ಕೆ ಹೋದ್ರೆ ಅನಾನುಕೂಲ. ನಿಮಗೆ 12ನೇ ತಾರೀಕು ಉತ್ತಮವಾದಂತ ಅನುಕೂಲ. 15ನೇ ತಾರೀಕು ಹೋದ್ರೆ ಅನಾನುಕೂಲ. ಅದೇ ನಿಮಗೆ 21ನೇ ತಾರೀಕು ಹೋದ್ರೆ ಉತ್ತಮವಾದಂತ ಅನುಕೂಲ. ಅದೇ ನೀವು 24ನೇ ತಾರೀಕು ಹೋದ್ರೆ ಅನಾನುಕೂಲ. ಆದ್ರಿಂದ ಅದು ಜಾಸ್ತಿ ಅನುಕೂಲವಾಗಿರುವಂತ ದಿನಗಳನ್ನು ಯೂಸ್ ಮಾಡಿ. ನೀವು ಜಾಸ್ತಿ ಯೂಸ್ ಮಾಡ್ಬೇಕಾಗಿರುವಂತ ಬಣ್ಣ ಯಾವುದು ಅಂತ ಅಂದ್ರೆ, ಈ ಬಣ್ಣಗಳು ಸಂಖ್ಯೆಗಳು ಯಾವುದು ಬದಲಾವಣೆಗಳೇನಲ್ಲ, ವರ್ಷಕ್ಕೂ ಏನು ಬದಲಾವಣೆ ಆಗೋದಿಲ್ಲ. ಜೀವನ ಪರ್ಯಂತವಾಗಿ ಇದೇ ಸಂಖ್ಯೆ, ಇದೇ ನಂಬರ್, ಇದೇ ಬಣ್ಣಗಳಿರುತ್ತೆ. ಜಾಸ್ತಿ ಅರಿಶಿಣ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ, ಕೇಸರಿ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಯಾವ್ದನ್ನು ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ಬೇಕು ಅಂದ್ರೆ, ಗ್ರೀನ್ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಬೇಡಿ. ನಿಮಗೆ ಹಸಿರು ಬಣ್ಣ ನಿಮ್ಮ ಹೆಸರಿಗೆ ಆಗ್ಬರೋದಿಲ್ಲ. ಹಸಿರು ಬಣ್ಣ ಹಾಕ್ದಾಗ ಎಲ್ಲವೂ ಸಹ ನಿಮಗೆ ಕಿರಿಕಿರಿ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಕೇಸರಿ ಬಣ್ಣ, ಅರಿಶಿಣ ಬಣ್ಣ, ಈ ದೇವರಿಗೆ ಉಡಿಸುವಂತಹ ಆಲ್ಮೋಸ್ಟ್ ರಿಲೇಟೆಡ್ ಬಣ್ಣಗಳೆಲ್ಲವೂ ಸಹ ನಿಮಗೆ ಅನುಕೂಲವಾಗಿರುವಂತದ್ದೇ. ಬಿಳಿಯ ಬಣ್ಣವೂ ಸಹ ಯೂಸ್ ಮಾಡಬಹುದು. ಎಲ್ಲವೂ ಸಹ ಸ್ವಲ್ಪ ಅರಿಶಿಣ ಬಣ್ಣವನ್ನು ಮಾತ್ರ ಅವಾಯ್ಡ್ ಮಾಡಿ. ಮತ್ತೆ ರಾಷ್ಟ್ರಾಧಿಪತಿ ಗುರು ಆಗಿರುತ್ತ ಗುರುವಿನ ಪ್ರಾರ್ಥನೆ, ಗುರು ರಾಯರ ಪ್ರಾರ್ಥನೆ, ದತ್ತಾತ್ರೇಯ, ಸಾಯಿಬಾಬಾ, ಮತ್ತೆ ರಾಘವೇಂದ್ರ ಸ್ವಾಮಿಯಿಂದ ಇವೆಲ್ಲವೂ ಸಹ, ಅಜ್ಜಯ್ಯನವರು, ಇವೆಲ್ಲವೂ ಸಿದ್ಧಲಿಂಗೇಶ್ವರ ಸ್ವಾಮಿ, ಇವೆಲ್ಲವೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲಕರವಾದಂತಹ ದಿನಗಳನ್ನ ಧನುಸು ರಾಶಿಯವರು ಖಂಡಿತವಾಗಿ 2026 ನೋಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.